ನಾನು ಕೂಡ ಇನ್ಸ್ಟಾಗ್ರಾಮಿಂದ ಬ್ಲಾಕ್ ಮಾಡಿದ್ದೀನಿ. ಸೊ ಸುಮ್ಮನೆ ನೀವು ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡಿ. ನಿಜವಾಗ್ಲೂ ನಿಮಗೋಸ್ಕರ ನಾನು ವೀಡಿಯೋ ಮಾಡ್ತಾ ಇರ್ತೀನಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಕೆಲವೊಂದಷ್ಟು ಕಂಟೆಂಟ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡೋಕ್ಕಾಗಲಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋನೇ ಮಾಡೋದಕ್ಕೆ ಹೋಗ್ಬಿಡಿ. ಅದು ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಈ ರೀತಿ ಕಮೆಂಟ್ ಮಾಡಿಕೊಂಡು ವಲ್ಗರ್ ಥರ ನಿಮ್ಮಂಥ ವ್ಯಕ್ತಿಗಳು ನನಗೆ ಬೇಡಕ್ಕೆ ಬೇಡ. ಸೊ ಸುಮ್ಮನೆ ಯೂಟ್ಯೂಬಿಂದ ನೀವೇ ಅನ್ಸಬ್ಸ್ಕ್ರೈಬ್ ಆಗಿಬಿಡಿ. ಅಥವಾ ನೆಕ್ಸ್ಟ್ ಟೈಮ್ ಏನಾದರೂ ನೀವು ಯೂಟ್ಯೂಬಲ್ಲಿ ಇದೇ ರೀತಿ ಕಮೆಂಟ್ ಹಾಕಿದ್ರೆ ನಿಜವಾಗ್ಲೂ ನಾನಂತೂ ನನ್ನ ಚಾನಲಿಂದ ನಿಮ್ಮನ್ನೆಲ್ಲರನ್ನೂ ಕೂಡ ಬ್ಲಾಕ್ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಆಗಲೇ ಮಾಡಿದ್ದೀನಿ, ಸೊ ತಲೆನೂ ಕೂಡ ಕೇಳಿಸ್ಕೊಳ್ಳೋದಿಲ್ಲ. ಆದರೂ ಕೂಡ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಸುಮ್ಮನೆ ಅನ್ಸಬ್ಸ್ಕ್ರೈಬ್ ಆಗಿ. ನಿಮ್ಮಂಥ ಜನಗಳು ನನಗೆ ಬೇಡ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಬೆಳಿಗ್ಗೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಆರ್-ಟ್ರುತ್ ಅವರ ಮನಿ ಇನ್ ದ ಬ್ಯಾಂಕ್ ರಿಟರ್ನ್ ಏನಿದೆ ಅದ್ಯಾವುದು ಕೂಡ ಡಬ್ಲ್ಯೂ ಸ್ಟೋರಿ ಅಲ್ಲ. ಅಂದರೆ ಡಬ್ಲ್ಯೂ ಅವರು ಆರ್-ಟ್ರುತ್ ಅವ್ರನ್ನ ನಿಜವಾಗ್ಲೂ ಕೂಡ ಕಂಪನಿಯಿಂದ ತೆಗೆದಾಕಿತ್ತು. ಬಟ್ ಎಂಡಿಂಗ್ ಮೂಮೆಂಟ್ ಅಲ್ಲಿ ಮತ್ತೊಮ್ಮೆ ಆರ್-ಟ್ರುತ್ ಅವ್ರನ್ನ ರೀಹೈರ್ ಮಾಡ್ಕೊಂಡಿದೆ ನಮ್ಮ ಜಾನ್ ಸಿನಾ ಅವರು ಹೇಳಿದ ಮೇಲೆ ಅಂತ ಅಪ್ಡೇಟ್ ವಿಡಿಯೋದಲ್ಲಿ ತಿಳಿಸಿದೆ. ಅಂಡ್ ಈಗ ಅವರ ಕಾಂಟ್ರಾಕ್ಟ್ ಕೂಡ ರಿವೀಲ್ ಆಗಿದೆ. ರೀಸೆಂಟ್ ಆಗಿ ಆರ್-ಟ್ರುತ್ ಅವರ ಮಗ ಈ ಒಂದು ವಿಡಿಯೋನ ಶೇರ್ ಮಾಡಿಕೊಂಡು ಕೆಳಗಡೆ ಒಂದು ಲೈನ್ ನ ಹಾಕಿದಾನೆ. ಕಂಗ್ರಾಟ್ಸ್ ಆನ್ ದ ನ್ಯೂ ಡೀಲ್ ಡ್ಯಾಡ್, ಲಾಸ್ಟ್ ರನ್ ಅಂತ ಅವನು ಒಂದು ಕ್ಯಾಪ್ಷನ್ ನ ಹಾಕಿದಾನೆ. ಅಂದ್ರೆ ಆರ್-ಟ್ರುತ್ ಅವರಿಗೆ ಡಬ್ಲ್ಯೂ ಅವರು ಹೊಸ ಡೀಲ್ ನ ಆಫರ್ ಮಾಡಿದೆ. ಅಂಡ್ ಆರ್-ಟ್ರುತ್ ಅವರು ರಾನ್ ಕಿಲ್ಲಿಂಗ್ಸ್ ಅನ್ನೋ ಒಂದು ನೇಮ್ ಅಲ್ಲಿ ನಮಗೆ ಇನ್ ಮುಂದೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಇದು ಅವರ ಲಾಸ್ಟ್ ಡೀಲು ಅಂತಾನೆ ಹೇಳ್ಬಹುದು. ಅದನ್ನೇ ಅವರ ಮಗ ಕೂಡ ಹೇಳ್ತಾ ಇದ್ದಾನೆ. ಏನೇ ಆಗ್ಲಿ ಗೈಸ್, ಆರ್-ಟ್ರುತ್ ಅವರಿಗೆ ಫ್ಯಾನ್ಸ್ ಗಳು ಸಪೋರ್ಟ್ ಮಾಡಿದ್ರಿಂದ ಈ ಒಂದು ರಿಟರ್ನ್ ನಮಗೆ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಟೂರ್ನಮೆಂಟ್ ಗಳ ಬಗ್ಗೆ. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಅನೌನ್ಸ್ ಮಾಡಿದ್ದಾರೆ. ಈ ಬಾರಿ ಅದಕ್ಕೋಸ್ಕರನೇ ಸಪರೇಟ್ ಆಗಿ ಪ್ರೀಮಿಯಂ ಲೈವ್ ಇವೆಂಟ್ ನ ಮಾಡ್ತಾ ಇಲ್ಲ, ಬದಲಿಗೆ ನೈಟ್ ಆಫ್ ಚಾಂಪಿಯನ್ಸ್ ಪ್ರೀಮಿಯಂ ಲೈವ್ ಇವೆಂಟ್ ಬರ್ತಾ ಇದೆಯಲ್ಲ, ಅದರಲ್ಲೇನೆ ಡಬ್ಲ್ಯೂ ಅವರು ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಮಾಡ್ತಾ ಇದ್ದಾರೆ. ಟೂರ್ನಮೆಂಟ್ ನ ಮ್ಯಾಚಸ್ ಗಳು ನಮಗೆ ಮುಂಚೆನೆ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ಗೆದ್ದವರು ಫೈನಲ್ಸ್ ಅಲ್ಲಿ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಕಂಪೀಟ್ ಮಾಡ್ತಾರೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಯಾರು ಫೈನಲ್ ಆಗಿ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಆಗ್ತಾರೋ ಅವರಿಗೆ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ತನ್ನ ಬ್ರ್ಯಾಂಡ್ ನ ವರ್ಲ್ಡ್ ಚಾಂಪಿಯನ್ ಮೇಲೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಕೊಡ್ತಾರೆ. ಸೊ ನಮಗೆ 4 ಫ್ಯಾಟಲ್ 4-ವೇ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ಅವರ ನಡುವೆ ಸೆಮಿಫೈನಲ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದಾದ್ಮೇಲೆ ಫೈನಲ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಸೊ ಸ್ಮ್ಯಾಕ್ ಡೌನ್ ಇಂದ ಯಾರಾದ್ರೂ ಕಿಂಗ್ ಆಫ್ ದ ರಿಂಗ್ ನ ಗೆದ್ರೆ ಅವರು ಜಾನ್ ಸಿನಾ ಅವ್ರನ್ನ ಚಾಲೆಂಜ್ ಮಾಡ್ತಾರೆ ಸಮ್ಮರ್ ಸ್ಲಾಮ್ ಅಲ್ಲಿ. ಅಂಡ್ ಅದೇ ರೀತಿ ಮಂಡೇ ನೈಟ್ ರಾ ಇಂದ ಯಾರಾದ್ರೂ ಕಿಂಗ್ ಆಫ್ ದ ರಿಂಗ್ ನ ಗೆದ್ರೆ ಅವರು ಜೇ ಉಸೋನ ಚಾಲೆಂಜ್ ಮಾಡ್ತಾರೆ ಸಮ್ಮರ್ ಸ್ಲಾಮ್ ಅಲ್ಲಿ. ಸೊ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನೈಟ್ ಆಫ್ ಚಾಂಪಿಯನ್ಸ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇದೇ ತಿಂಗಳು ನಮಗೆ ನೈಟ್ ಆಫ್ ಚಾಂಪಿಯನ್ಸ್ ಪ್ರೀಮಿಯಂ ಲೈವ್ ಇವೆಂಟ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಸೌದಿ ಅರೇಬಿಯಾದಿಂದ. ಅಂಡ್ ಜಾನ್ ಸಿನಾ ಅವರು ಕೂಡ ಅಲ್ಲಿ ಅಡ್ವರ್ಟೈಸ್ ಆಗಿದ್ದಾರೆ. ಅಂಡ್ ಈಗ ಆರ್-ಟ್ರುತ್ ಅವರು ರಿಟರ್ನ್ ಆಗಿರೋದನ್ನ ನೋಡಿದ್ರೆ ಪ್ರಾಬಬ್ಲಿ ಡಬ್ಲ್ಯೂ ಅವರು ಆರ್-ಟ್ರುತ್ ಆಗಿ ಜಾನ್ ಸಿನಾ ಅವರ ನಡುವೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲೂ ಕೂಡ ಮ್ಯಾಚ್ ನ ಬುಕ್ ಮಾಡ್ತಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಈಗ ಸದ್ಯಕ್ಕೆ ನಾವು ಗಮನಿಸೋದಾದ್ರೆ ಕೋಡಿ ರೋಡ್ಸ್ ಆಗಿ ಜಾನ್ ಸಿನಾ ಅವರ ಮ್ಯಾಚ್ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಆಗೋದು ಸಿಕ್ಕಾಪಟ್ಟೆ ಡೌಟ್ ಇದೆ. ಯಾಕಂದ್ರೆ ನಾವು ಹಿಸ್ಟ್ರಿನೂ ಕೂಡ ರಿವೈಂಡ್ ಮಾಡಿ ನೋಡೋದಾದ್ರೆ ಮೊದಲನೇದಾಗಿ ಮನಿ ಇನ್ ದ ಬ್ಯಾಂಕ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಜೇ ಉಸೋ ಅವರು ರೋಮನ್ ರೈನ್ಸ್ ಅವ್ರನ್ನ ಪಿನ್ ಮಾಡಿದ್ರು. ಅದಾದ್ಮೇಲೆ ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ ಜೇ ಉಸೋ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ ಮತ್ತೊಮ್ಮೆ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಸೋಲೋ ಸಿಕ್ಕವ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಪಿನ್ ಮಾಡಿದ್ರು. ಅಂಡ್ ಅದಾದ್ಮೇಲೆ ಸಮ್ಮರ್ ಸ್ಲಾಮ್ ಅಲ್ಲಿ ಕೋಡಿ ರೋಡ್ಸ್ ಹಾಗೆ ಸೋಲೋ ಸಿಕ್ಕವ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಈಗ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಕೋಡಿ ರೋಡ್ಸ್ ಅವರು ಜಾನ್ ಸಿನಾ ಅವ್ರನ್ನ ಪಿನ್ ಮಾಡಿರೋದ್ರಿಂದ ಪ್ರಾಬಬ್ಲಿ ಇವರ ಮ್ಯಾಚ್ ನ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ಗೆ ಬುಕ್ ಮಾಡ್ತಾರೆ ಅಂತ ಅನ್ಕೋತೀನಿ. ಅಂಡ್ ನೈಟ್ ಆಫ್ ಚಾಂಪಿಯನ್ಸ್ ಗೆ ಪ್ರಾಬಬ್ಲಿ ಡಬ್ಲ್ಯೂ ಅವರು ಜಾನ್ ಸಿನಾ ಹಾಗೆ ಆರ್-ಟ್ರುತ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡಬಹುದು. ಅಂಡ್ ಈ ಕಡೆ ನಮ್ಮ ಕೋಡಿ ರೋಡ್ಸ್ ಅವರು ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ಒಳಗಡೆನೆ ಎಂಟ್ರಿನ ಕೊಡಬಹುದು. ಏನೇ ಆಗ್ಲಿ ಗೈಸ್, ಈಗ ಆರ್-ಟ್ರುತ್ ಅವರ ಕ್ಯಾರೆಕ್ಟರ್ ಕೂಡ ಚೇಂಜ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಇಂಟ್ರೆಸ್ಟಿಂಗ್ ವಿಚಾರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಸ್ವಲ್ಪ ಎವಲ್ಯೂಷನ್ 2 ಬಗ್ಗೆನೂ ಕೂಡ ಮಾತಾಡೋಣ. ಎವಲ್ಯೂಷನ್ 2 ಕೂಡ ನಮಗೆ ಮುಂದಿನ ತಿಂಗಳು ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿರೋ ಪ್ರಕಾರ ಎವಲ್ಯೂಷನ್ 2 ಅಲ್ಲಿ ನಮಗೆ ಬಹಳಷ್ಟು ಫೀಮೇಲ್ ಸೂಪರ್ ಸ್ಟಾರ್ಸ್ ಗಳು ಕೂಡ ನೋಡೋದಕ್ಕೆ ಸಿಗ್ತಾರಂತೆ. ಎಸ್, ಅವರು ಕನ್ಫರ್ಮ್ ಆಗಿ ಹೇಳಿದ್ದಾರೆ, ನಾನು ತುಂಬಾ ಜನನ್ನ ಇನ್ವಾಲ್ವ್ ಮಾಡ್ತಾ ಇದ್ದೀನಿ ಎವಲ್ಯೂಷನ್ 2 ಅಲ್ಲಿ. ಅಂಡ್ ಎವಲ್ಯೂಷನ್ ಫಸ್ಟ್ ಆದಾಗ್ಲೇ ಎವಲ್ಯೂಷನ್ 2 ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಬಟ್ ಈಗ ಟೈಮ್ ಬಂದಿದೆ ಅಂಡ್ ಅದಕ್ಕೋಸ್ಕರ ನಾನು ಎಲ್ಲರನ್ನು ಕೂಡ ಬುಕ್ ಮಾಡ್ತೀನಿ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಹೇಳಿದ್ದಾರೆ. ಪ್ರಾಬಬ್ಲಿ ನಮಗೆ ಜಾಸ್ತಿ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗಬಹುದು. ಅಂದ್ರೆ ಈಗ ನಮ್ಮ ಟ್ರಿಪಲ್ ಎಚ್ ಅವರ ಫಾರ್ಮುಲಾ ಇದೆಯಲ್ಲ, ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ 5 ಮ್ಯಾಚು ಅಂತ. ಸೊ ಅದನ್ನ ದಾಟಿ ನಮಗೆ 6-7 ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗಬಹುದು. ಅಥವಾ 5 ಮ್ಯಾಚ್ ನ ನಮ್ಮ ಟ್ರಿಪಲ್ ಎಚ್ ಅವರು ಮಾಡಿಸಿ ಕೆಲವೊಂದಷ್ಟು ಮಲ್ಟಿ ಪರ್ಸನ್ ಮ್ಯಾಚ್ ಗಳನ್ನ ಇಡಬಹುದು. ಅಥವಾ ಒಂದು ಫೀಮೇಲ್ ಬ್ಯಾಟಲ್ ರಾಯಲ್ ಕೂಡ ಎವಲ್ಯೂಷನ್ 2 ಗೆ ಪ್ಲಾನ್ ಮಾಡಬಹುದು. ಎವಲ್ಯೂಷನ್ 2 ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಇಲ್ಲಿಂದ ಒಂದು ವಿಚಾರ ಅಂತೂ ಕನ್ಫರ್ಮ್ ಆಗಿದೆ, ನಮಗೆ ಎವಲ್ಯೂಷನ್ 2 ಅಲ್ಲಿ ನಿಕ್ಕಿ ಬೆಲ್ಲಾ ಅವರು ನೋಡೋದಕ್ಕೆ ಸಿಗ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ನಾನು ಕೂಡ ನಿಮಗೆ ತಿಳಿಸಿದ್ದೆ, ನಿಕ್ಕಿ ಬೆಲ್ಲಾ ಅವರ ರಿಟರ್ನ್ ಆದಷ್ಟು ಬೇಗ ನೋಡೋದಕ್ಕೆ
ನೋಡೋದಕ್ಕೆ ಸಿಗುತ್ತೆ ಅಂಡ್ ಅವರ ಒಂದು ಮ್ಯಾಚ್ ನಮಗೆ ಎವಲ್ಯೂಷನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಡಬ್ಲ್ಯೂ ಅವರು ನಾಡಿದ್ದಿನ ಮಂಡ್ಯ ನೈಟ್ ರಾಗೆ ಅಫಿಷಿಯಲ್ ಆಗಿ ನಿಕ್ಕಿ ಬೆಲ್ಲಾ ಅವ್ರನ್ನ ಅನೌನ್ಸ್ ಮಾಡಿದ್ದಾರೆ. ಕಾದ್ ನೋಡಬೇಕು ಇವರ ಮ್ಯಾಚ್ ಯಾರ ಜೊತೆ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೋಮನ್ ರೈನ್ಸ್ ಅವರು ನಮಗೆ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಗಬೇಕಾಗಿತ್ತು. ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದ್ವಿ, ಬಟ್ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗ್ಲಿಲ್ಲ. ಯಾಕೆ ನೋಡೋದಕ್ಕೆ ಸಿಗ್ಲಿಲ್ಲ ಅಂತ ಯಾರಿಗೂ ಕೂಡ ಇನ್ನೂ ಗೊತ್ತಾಗಿಲ್ಲ. ಅಂಡ್ ಮನಿ ಇನ್ ದ ಬ್ಯಾಂಕ್ ಅಲ್ಲೇ ಚಾನ್ಸ್ ಇದ್ದಿದ್ದು ರೋಮನ್ ರೈನ್ಸ್ ಅವ್ರನ್ನ ಬುಕ್ ಮಾಡೋದಕ್ಕೆ ಒಂದು ಪರ್ಫೆಕ್ಟ್ ಜಾಗ ಇದ್ದಿದ್ದು ಮನಿ ಇನ್ ದ ಬ್ಯಾಂಕ್ ಅಲ್ಲಿ. ಅವರು ಲ್ಯಾಡರ್ ಮ್ಯಾಚ್ ಎಲ್ಲಾದ್ರೂ ಇಂಟರ್ಫೈರ್ ಮಾಡಬಹುದಾಗಿತ್ತು ಅಥವಾ ಶೋ ಮುಗಿದ ಮೇಲೆ ಆದ್ರೂ ಬಂದು ಅವರು ಇಂಟರ್ಫೈರ್ ಮಾಡಬಹುದಾಗಿತ್ತು, ಬಟ್ ಅದ್ ಯಾವುದೇ ರೀತಿಯ ವಿಚಾರ ನಮಗೆ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಗ್ಲಿಲ್ಲ. ಇದರಿಂದ ಗೊತ್ತಾಗಿರೋದೇನಪ್ಪಾ ಅಂದ್ರೆ ಡಬ್ಲ್ಯೂ ಅವರು ಸದ್ಯಕ್ಕೆ ರೋಮನ್ ರೈನ್ಸ್ ಅವರ ವಿಚಾರದಲ್ಲಿ ಹರ್ರಿ ಮಾಡ್ತಾ ಇಲ್ಲ, ಅಂದ್ರೆ ಸಿಕ್ಕಾಪಟ್ಟೆ ಫೋರ್ಸ್ ಮಾಡ್ತಾ ಇಲ್ಲ, ಸ್ವಲ್ಪ ಹೋಲ್ಡ್ ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು. ಅಂಡ್ ರೀಸೆಂಟ್ ಆಗಿ ಇನ್ನ ಒಂದು ಅಪ್ಡೇಟ್ ಬಂದಿತ್ತು. ಆ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ನಮ್ಮ ರೋಮನ್ ರೈನ್ಸ್ ಅವರ ಡಬ್ಲ್ಯೂ ಕಾಂಟ್ರಾಕ್ಟ್ 1 ವರ್ಷದಲ್ಲಿ $15 ಮಿಲಿಯನ್ ಗಳಿಗೆ ಇದೆ. ಅಂದ್ರೆ ರೋಮನ್ ರೈನ್ಸ್ ಅವರಿಗೆ ಡಬ್ಲ್ಯೂ ಅವರು 1 ವರ್ಷಕ್ಕೆ $15 ಮಿಲಿಯನ್ ಗಳನ್ನ ಕೊಡಬೇಕು. ಅಂಡ್ ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಎಂಡೋವರ್ ಅವರು ದುಡ್ಡನ್ನ ಉಳಿಸೋದಕ್ಕೆ ಯಾವ ರೀತಿ ಕೆಲಸನ ಮಾಡ್ತಾ ಇದ್ದಾರೆ ಅಂತ. ಬ್ರಾನ್ ಸ್ಟ್ರೋಮನ್ ಅವ್ರನ್ನ ರಿಲೀಸ್ ಮಾಡಿದ್ರು, ಆರ್ಟ್ರುತ್ ಅವ್ರನ್ನ ರಿಲೀಸ್ ಮಾಡಿದ್ರು. ಇವ್ರನ್ನೆಲ್ಲರನ್ನು ಕೂಡ ರಿಲೀಸ್ ಮಾಡಿದ್ದು ಯಾಕೆ ಗೊತ್ತಾ? ಇವರ ಕಾಂಟ್ರಾಕ್ಟ್ ದುಬಾರಿ ಆಗಿದೆ ಅಂಡ್ ಇವರಿಂದ ನಮಗೆ ಅಷ್ಟೊಂದು ಪ್ರಾಫಿಟ್ ಕೂಡ ಸಿಗ್ತಾ ಇಲ್ಲ. ಇವರಿಗೆ ಅಷ್ಟೊಂದು ದುಡ್ಡನ್ನ ನಾವು ಹೆಂಗ್ ಕೊಡೋದು ಅಂತ ಇವರೆಲ್ಲರನ್ನು ಕೂಡ ರಿಲೀಸ್ ಮಾಡಿದ್ರು. ಅಂಡ್ ಈಗ ರೋಮನ್ ರೈನ್ಸ್ ಅವರ ಕಥೆನೂ ಕೂಡ ಅದೇ ರೀತಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಎಂಡೋವರ್ ಅವರು ರೋಮನ್ ರೈನ್ಸ್ ಅವರ ಜೊತೆ ಈಗಾಗಲೇ ನೆಗೋಸಿಯೇಷನ್ ಮಾಡ್ತಾ ಇದಾರಂತೆ. ಅಂದ್ರೆ ಅವರಿಗೆ ಅನ್ನಿಸ್ತಾ ಇದೆಯಂತೆ ಡರೋಮನ್ ರೈನ್ಸ್ ಅವರಿಗೆ 1 ವರ್ಷಕ್ಕೆ ನಾವು $15 ಮಿಲಿಯನ್ ಗಳನ್ನ ಕೊಡ್ತಾ ಇದೀವಿ. ಅದಲ್ದಲೆ ರೋಮನ್ ರೈನ್ಸ್ ಅವರು ಪಾರ್ಟ್ ಟೈಮ್ ಸೂಪರ್ ಸ್ಟಾರ್. ಸೊ ಇವರಿಗೆ ಇಷ್ಟೊಂದು ಡಾಲರ್ನ ಕೊಡೋದು ಬೇಡ, ಬದಲಿಗೆ ಸ್ವಲ್ಪ ಬಜೆಟ್ ಕಟ್ ನ ಮಾಡೋಣ ಅಂತ ರೋಮನ್ ರೈನ್ಸ್ ಅವರ ಜೊತೆ ಮೀಟಿಂಗ್ ನ ಮಾಡ್ತಾ ಇದಾರಂತೆ. ನಿಜವಾಗ್ಲೂ ಇವರಿಗೆ ಏನಾದ್ರು ತಲೆಗಿಲೆ ಕೆಟ್ಟೋಗಿದೆಯಾ ಗುರು? $15 ಮಿಲಿಯನ್ ಕೂಡ ನೀವು ಬಜೆಟ್ ಕಟ್ ಮಾಡಿ ಆ ಕಡೆ ರೋಮನ್ ರೈನ್ಸ್ ಅವರೇನಾದ್ರೂ ಈ ಬಜೆಟ್ ಕಟ್ಗೆ ಒಪ್ಕೊಳ್ತಲೇ ಅವರೇನಾದ್ರೂ ಕಂಪನಿನ ಬಿಟ್ಟು ಹೊರಗಡೆ ಹೋದ್ರೆ ಡಬ್ಲ್ಯೂ ಗತಿ ಏನಾಗುತ್ತೆ ಅಂತ ಅವ್ರೇನಾದ್ರೂ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರಾ? ನಿಜವಾಗ್ಲೂ ರೋಮನ್ ರೈನ್ಸ್ ಈಗ ಅವರ ಪ್ರೈಮ್ ಅಲ್ಲಿ ಇದ್ದಾರೆ. $15 ಮಿಲಿಯನ್ ಗಳನ್ನ ಈಸಿಯಾಗಿ ಡಬ್ಲ್ಯೂಗೆ ರಿಟರ್ನ್ ಕೊಡ್ತಾರೆ. ಬಟ್ ಎಂಡೋವರ್ ಅವರು ಹೆಂಗಾದ್ರೂ ಮಾಡಿ ದುಡ್ಡು ಉಳಿಸಬೇಕಲ್ಲ ಅಂತ ರೋಮನ್ ರೈನ್ಸ್ ಅವರ ಕಾಂಟ್ರಾಕ್ಟ್ ಮೇಲೂ ಕೂಡ ಕಣ್ಣಾಕಿದ್ದಾರೆ. ಅಂಡ್ ಅದನ್ನು ಕೂಡ ಈಗ ನೆಗೋಸಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂಡ್ ಆ ಒಂದು ಕಾರಣದಿಂದನೇ ರೋಮನ್ ರೈನ್ಸ್ ಅವರು ಮನಿ ಇನ್ ದ ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ ಅಂತ ಅನ್ಕೋತೀನಿ. ಇಷ್ಟೇ ಅಪ್ಡೇಟ್ ಬಂದಿರೋದು. ಕಾಂಟ್ರಾಕ್ಟ್ ನ ದುಡ್ಡನ್ನ ಕಮ್ಮಿ ಮಾಡೋದಕ್ಕೆ ಮಾತುಕತೆಗಳನ್ನ ಮಾಡ್ತಾ ಇದಾರಂತೆ ಎಂಡೋವರ್ ಕಂಪನಿ ಅವರು ರೋಮನ್ ರೈನ್ಸ್ ಅವರ ಜೊತೆ. ಇನ್ನ ಈ ಒಂದು ಮಾತುಕತೆ ಎಲ್ಲಿಗೆ ಹೋಗುತ್ತೆ? ರೋಮನ್ ರೈನ್ಸ್ ಅವರು ನಿಜವಾಗ್ಲೂ ಕೂಡ ಕಮ್ಮಿ ದುಡ್ಡಿಗೆ ಒಪ್ಕೋತಾರ? ನನಗಂತೂ ಅರ್ಥ ಆಗ್ತಾ ಇಲ್ಲ. ಡಬ್ಲ್ಯೂ ಬಳಿ ಅಧಿಕಾರ ಇದೆ. ರೋಮನ್ ರೈನ್ಸ್ ಅವರಿಗೆ ಅವರು ಹೇಳ್ಬಹುದು, ನೋಡ್ ಗುರು, ನಾವು ನಿಮಗೆ $15 ಮಿಲಿಯನ್ ಕೊಡ್ತಾ ಇದೀವಿ ಅಂದ್ರೆ ನೀನು ಅಷ್ಟೇ ಕಂಪನಿಗೆ ಅಪಿಯರ್ ಆಗಬೇಕು ಅಂತ. ಬಟ್ ಡಬ್ಲ್ಯೂ ಅವರೇ ರೋಮನ್ ರೈನ್ಸ್ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ರೋಮನ್ ರೈನ್ಸ್ ಅವ್ರ ತಾನೇ ನಾನಿವಾಗ ಅಪಿಯರ್ ಆಗಬೇಕು ಅಂತ ಯಾಕೆ ಬರ್ತಾರೆ ಹೇಳಿ? ನನಗೆ ಬರ್ತಾ ಇದೆ ಗುರು ದುಡ್ಡು, ಅವ್ರು ಕರ್ದಾಗ ಹೋಗ್ತೀನಿ ಅಂತ ರೋಮನ್ ರೈನ್ಸ್ ಅವರು ಕೂಡ ಸುಮ್ಮನಾಗ್ತಾರೆ. ನಿಜವಾಗ್ಲೂ ಏನ್ ಕತೆ ನಡೀತಾ ಇದೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಟ್ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ರೋಮನ್ ರೈನ್ಸ್ ಅವರ ರಿಟರ್ನ್ ಆಗಿದ್ದಿದ್ರೆ ಮನಿ ಇನ್ ದ ಬ್ಯಾಂಕ್ ಹೊತ್ತು ನಿಜವಾಗ್ಲೂ ಒಂದು ಬಿಗ್ಗೆಸ್ಟ್ ಇವೆಂಟ್ ಆಗಿರೋದು. ರೋಮನ್ ರೈನ್ಸ್ ಅವರ ರಿಟರ್ನ್ ಆಗ್ಲಿಲ್ಲ, ಅದರಿಂದ ಸ್ವಲ್ಪ ಎಲ್ಲೋ ಮಿಸ್ ಹೊಡಿತಾ ಇದೆ. ಏನೇ ಆಗ್ಲಿ ಕಾದ್ ನೋಡೋಣ ಯಾವಾಗ ಬರ್ತಾರೆ ಅಂತ. ಸಮ್ಮರ್ ಸ್ಲಾಮ್ ಅಂತೂ ಇದ್ದೇ ಇರ್ತಾರೆ, ಯಾಕಂದ್ರೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅವ್ರನ್ನ ಅನೌನ್ಸ್ ಮಾಡಿದ್ದಾರೆ. ಬಟ್ ಆದಷ್ಟು ಬರಲಿ ಅಂತ ಕೇಳ್ಕೊಳ್ಳೋಣ. ನಿಮ್ಗೇನ್ ಅನ್ಸುತ್ತೆ ಇದ್ರ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ.